ಇಲ್ಲಿ ಅದೇ ಸುರತ್ಕಲ್ ರೂಟಲ್ಲಿ ಬರುವುದು ಅಂತ ಹೇಳಿದರೆ ತುಂಬ ಭಯ ಆಗ್ತಾ ಇದೆ ಎಲ್ರಿಗೂ. ಟೂ ವೀಲರಿಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತಾ ಇದೆ. ರಾತ್ರಿ ಹೊತ್ತು ಸ್ವಲ್ಪ ಮಳೆ ಬಿದ್ದರಂತೂ ಈ ರೋಡಲ್ಲಿ ಹೋಗುವಂಥ ಸ್ಥಿತಿನೇ ಇಲ್ಲ. ತೀರಾ ಸಮಸ್ಯೆಯನ್ನು ಎದುರಿಸ್ತಿರುವಂಥ ಸ್ಥಿತಿ ಇದೆ. ಅದ್ಯಾಕೋ ಗೊತ್ತಿಲ್ಲ, ನಮ್ಮ MP MLA ಗಳು ಈ ರಸ್ತೆಯಲ್ಲಿ ಸಂಚರಿಸೋದಿಲ್ಲ ಅಂತ ಕಾಣಿಸುತ್ತೆ. ಇಲ್ದಿದ್ರೆ ಒಂದು ಅವರ ಗಾಡಿ ಕೂಡ ಹೊಂಡಕ್ಕೆ ಬೀಳುವಾಗ ಅವರಿಗೇನು ಕಾಣಿಸೋದಿಲ್ವ? ಇಲ್ಲಿ ಇಷ್ಟೊಂದು ದೊಡ್ಡ ದೊಡ್ಡ ಹೊಂಡಗಳಾಗಿರುವಂಥದ್ದು, ಅದು ಕೂಡ ಟೋಲ್ಗೇನು ಬಹಳ ದೂರ ಇಲ್ಲ, ಟೋಲ್ ರಸ್ತೆ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಜನಗಳನ್ನು ಸುಲಿಗೆ ಮಾಡಿದರೆ ಇವರು ಈ ಭ್ರಷ್ಟಾಚಾರದ ಈ ಹಣವನ್ನು ಎಲ್ಲಿ ಇಡ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ. ಇನ್ನೆಷ್ಟು ಪ್ರಾಣಗಳಿಲ್ಲಿ ಬಲಿಯಾಗಬೇಕೋ ಗೊತ್ತಿಲ್ಲ. ದಿನಂಪ್ರತಿ ಕೂಡ ರಸ್ತೆಗಳಲ್ಲಿ ಈ ರೀತಿಯಲ್ಲಿ ಬಿದ್ದು ಸಾವನ್ನಪ್ಪುವವರ ಸಂಖ್ಯೆ ಅಂತೂ ಬಹಳಷ್ಟು ದೊಡ್ಡದಾಗಿರೋದನ್ನು ಗಮನಿಸ್ತೇವೆ. ಅದು ಕೂಡ ಒಂದೊಂದು ಹೊಂಡಗಳು ಎಷ್ಟು ದೊಡ್ಡದು ಇದೆ ಅಂತ ಹೇಳಿದರೆ ಇಡೀ ಚಕ್ರಗಳು ಅಲ್ಲೇ ಮುಳುಗೋಗುವಂಥ ಸ್ಥಿತಿಯಲ್ಲಿ ಇಲ್ಲಿನ ಹೊಂಡಗಳು ಇರೋದ್ರಿಂದ ಭಾಳಷ್ಟು ಅಪಾಯಕಾರಿ ಸ್ಥಿತಿಯಲ್ಲಿ ಇದೆ. ಬಹುಶಃ ಇಲ್ಲಿನ ದಕ್ಷಿಣ ಕನ್ನಡ ಜಿಲ್ಲೆಯ ರಾಜಕಾರಣಿಗಳಿಗೆ ಧರ್ಮ ರಾಜಕಾರಣ ಬಿಟ್ಟು, ಜಾತಿ ರಾಜಕಾರಣ ಬಿಟ್ಟು ಇಂತಹ ಒಂದು ನಿಜಕ್ಕೂ ಜನರಿಗೆ ಸಮಸ್ಯೆಯನ್ನು ತಂದೊಡ್ಡುವಂಥ ಇಂಥ ಸ್ಥಿತಿ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂತ ಕಾಣಿಸ್ತದೆ. ಬಹುಶಃ ಈ ಎಲ್ಲ ರಸ್ತೆಗಳ ಹೊಂಡಗಳಿಂದ ಆಗಿರುವಂತಹ ಬಲಿ ಕೂಡ ಇದು ಬಲಿ ಅಲ್ಲ, ಇದು ಈ ಪ್ರಜಾಪ್ರಭುತ್ವ ಭಾರತದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಜನಪ್ರತಿನಿಧಿಗಳು ಗೆದ್ದುಕೊಂಡು ಹೋಗಿರುವಂಥ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಆಗ್ತಾ ಇರುವಂಥ ಕೊಲೆಗಳು ಅಂತ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಹೌದು, ಅಂದರೆ ಈಗ ಯಾವುದೇ ಜನಪ್ರತಿನಿಧಿಗಳು ಕೂಡ ಈ ರಸ್ತೆ ಈ ಹೊಂಡದ ಬಗ್ಗೆ ಮಾತಾಡ್ತಾನೆ ಇಲ್ಲ. ಹೇಳಿದರೆ ಅದು ಅವರು ಟೋಲ್ನವರಿಗೆ, ಕಾಂಟ್ರಾಕ್ಟರ್ದಾರರಿಗೆ, ಅಧಿಕಾರಿಗಳಿಗೆ ದೂರು ಹಾಕ್ತಾರೆ ಹೊರತು ನಿನ್ನೆ ಆಗಿರುವಂಥ ಇನ್ಸಿಡೆಂಟಿನ ಬಗ್ಗೆ ಒಂದೇ ಒಂದು ಪ್ರತಿಕ್ರಿಯೆ ಯಾವುದೇ ಜನಪ್ರತಿನಿಧಿಗಳಿಂದ ಬಂದದ್ದನ್ನು ನಾವು ನೋಡ್ತಾ ಇಲ್ಲ. ಅಂದರೆ ಕನಿಷ್ಠ ಒಂದು ಮಾನವೀಯ ಪ್ರಜ್ಞೆ ಆದರೂ ಇರಬೇಕಲ್ವಾ? ಈಗ ಈ ಹೊಂಡ ಗುಂಡಿಗಳಿಗೆ ಜಾತಿ ಇಲ್ಲ, ಯಾರು ಇದರಲ್ಲಿ ಬಿದ್ದರೂ ಕೂಡ ಸಾಯೋದೆ ಅಂಥ ಸ್ಥಿತಿ ಇದೆ. ಕನಿಷ್ಠ ಒಬ್ಬ ವ್ಯಕ್ತಿಗೆ, ಒಬ್ಬ ಜನಪ್ರತಿನಿಧಿಯಾಗಿ ಒಂದು ಸಣ್ಣ ಮಟ್ಟದ ಮಾನವೀಯ ಪ್ರಜ್ಞೆ ಇದ್ದರೆ, ಅವನನ್ನು ಕಾಡ್ತಾ ಇದ್ದರೆ ನಿಜಕ್ಕೂ ಕೂಡ ಇದನ್ನು ಸರಿ ಮಾಡ್ತಾನೆ. ಹಣ ಮಾಡೋದು ಬಿಡೋದು ಈಗಿನ ಜನಪ್ರತಿನಿಧಿಗಳಿಗೆ ಅದು ಮಾಮೂಲಾಗಿ ಬಿಟ್ಟಿದೆ.